ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲ ಹೋರಾಟಗಳನ್ನು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆಯೇ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಕಿಡಿಕಾರಿದ್ದಾರೆ. ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಕಳೆದ 3-4 ದಿನಗಳಿಂದ ಸಾರಿಗೆಯ ನೌಕರರು ನಡೆಸುತ್ತಿರುವ ಮುಷ್ಕರದಿಂದ ಆಗಿರುವ ಅನಾನುಕೂಲತೆಗಳ ಬಗ್ಗೆ ಹಾಗೂ ಇಂದಿನ ಪರಿಸ್ಥಿತಿಯ ಅವಲೋಕನ ನಡೆಸಿದ ಅವರು ಮುಷ್ಕರ ಮುಂದುವರೆದಿದ್ದರೂ ಬಸ್ ಸಂಚಾರ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಬಸ್ಗಳ ಬಳಿ ತೆರಳಿದ ಸಚಿವರು ಮಾಹಿತಿಯನ್ನ ಪಡೆದುಕೊಂಡ್ರು. ಜೊತೆಗೆ ಪ್ರಯಾಣಿಕರನ್ನ ಮಾತನಾಡಿಸಿ ಅಭಿಪ್ರಾಯ ಸಂಗ್ರಹಿಸಿದ್ರು. ಕಳೆದ 2-3 ದಿನಗಳಿಂದ ಆದ ತೊಂದರೆಗೆ ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಮಾತನಾಡಲು ಸಿದ್ಧರಿದ್ರೂ ಕೂಡ ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇರುವುದು ಸರಿಯಲ್ಲ. ಈಗಾಗಲೇ 9 ಬೇಡಿಕೆಗಳನ್ನ ಈಡೇರಿಸುವುದಾಗಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಯಾರದ್ದೋ ಮಾತು ಕೇಳಿಕೊಂಡು ಪಟ್ಟು ಸಾಧಿಸುತ್ತಿರುವುದು ಸರಿಯಲ್ಲ ಎಂದರು. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಪರ ಹೋರಾಟವನ್ನ ಮಾಡಿಕೊಂಡಿರಲಿ, ಅದನ್ನ ಬಿಟ್ಟು ಎಲ್ಲ ಕಡೆ ಮೂಗು ತೂರಿಸಬಾರದು. 9 ಬೇಡಿಕೆಗಳಿಗೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿರುವುದಕ್ಕೆ ಅಭಿನಂದನೆ ಸೂಚಿಸಬೇಕಿತ್ತು. ಅದನ್ನ ಬಿಟ್ಟು ಸಾರಿಗೆ ನೌಕರರನ್ನ ಎತ್ತಿಕಟ್ಟಿ ಹೋರಾಟ ಮಾಡುವಂತೆ ಮಾಡೋದು ಸರಿಯಲ್ಲ. ಎಲ್ಲ ಕಡೆಯೂ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರಾ ಅಂತ ಕಟುವಾಗಿ ನುಡಿದಿದ್ದಾರೆ. ಕೋಡಿಹಳ್ಳಿ ಏನೇ ಪಿತೂರಿ ಮಾಡಿದ್ರೂ ಕೂಡ ಸಾರಿಗೆ ನೌಕರರು ಅರ್ಥ ಮಾಡಿಕೊಳ್ಬೇಕಿತ್ತು. ಇಂಥ ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೋರಾಟ ಬೇಕಾಗಿರಲಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಹೋರಾಟ ನಡೆಸೋದು ಎಷ್ಟು ಸರಿ ಅಂತ ಸಚಿವರು ಹೇಳಿದ್ರು. ಇನ್ನು ಶಾಸಕರಾದ ಎಲ್ ನಾಗೇಂದ್ರ, ಮೂಡಾಧ್ಯಕ್ಷರಾದ ಎಚ್.ವಿ. ರಾಜು ಕೂಡ ಸಚಿವರೊಂದಿಗೆ ಇದ್ರು. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರಯಾಣಿಕರ ಪರದಾಟ ಹೆಚ್ಚಾಗಿದೆ. ಮೈಸೂರಿನ ಸಿಟಿ ಬಸ್ ನಿಲ್ದಾಣ ಬಸ್ಸುಗಳೇ ಇಲ್ಲದೆ ಬಿಕೋ ಎನ್ನುತ್ತಿದೆ. ಒಂದೆಡೆ ಬಸ್ಸುಗಳಿಲ್ಲದೆ ಸಮಸ್ಯೆಯಾಗಿದ್ರೆ ಮತ್ತೊಂದೆಡೆ ಇರುವ ಬಸ್ಸುಗಳು ಸಹ ಪ್ರಯಾಣಿಕರಿಗೆ ಸೇವೆ ನೀಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ಗಳ ಸಂಚಾರ ಆರಂಭಿಸಲು ಪೊಲೀಸರು ಬೆಂಗಾವಲು ನೀಡಲು ಮುಂದಾಗಿದ್ರೂ ಸಹ ಮುಷ್ಕರ ನಿರತರಿಂದ ಬಸ್ ತಡೆ ಅಥವಾ ಕಲ್ಲು ತೂರಾಟದಂತಹ ಪ್ರಕರಣಗಳು ನಡೆಯಬಹುದಾದ ಆತಂಕ ಇರುವುದರಿಂದ ಚಾಲಕರು, ನಿರ್ವಾಹಕರು ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಸಾರಿಗೆ ನೌಕರರ ಮುಷ್ಕರ ಮತ್ತು ಸರ್ಕಾರದ ಹೇಳಿಕೆಗಳಿಂದ ನಿರ್ಮಾಣವಾಗಿರುವ ಗೊಂದಲ ಇಂದು ಸಹ ಮುಂದುವರೆದಿದ್ದು, ಮುಷ್ಕರ ಅಂತ್ಯಗೊಳ್ಳುವ ಯಾವುದೇ ಸೂಚನೆಗಳು ಕಂಡುಬರುತ್ತಿಲ್ಲ. ಹೀಗಾಗಿ ರಾಜ್ಯದೆಲ್ಲೆಡೆ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯಗಳು ಉಂಟಾಗಿದ್ದು, ಜನರ ಪರದಾಟ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಡಿಸೆಂಬರ್ 16ರಂದು ನಗರದಲ್ಲಿ ವಿಶ್ವ ಮಾನವ ಹಕ್ಕುಗಳ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಉಮೇಶ್ ಅವರು, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಪಿ ದೇವಮಾನೆ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಪಿ ಡಾ ಎಎನ್ ಪ್ರಕಾಶ್ ಗೌಡ, ನಗರ ಪಾಲಿಕೆ ಆಯುಕ್ತರಾದ ಗುರುದತ್ತ ಹೆಗಡೆ ಅವರು ಭಾಗವಹಿಸಲಿದ್ದಾರೆ ಎಂದರು. ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಇಸ್ಟೇಟ್ ಮತ್ತು ಜಿಲ್ಲಾ ಕಾನೂನು ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಇವರ ಸಹಯೋಗದೊಂದಿಗೆ ನಾವು 16ನೇ ತಾರೀಕು ರಾಣಿ ಬಹದ್ದೂರ್ ಸಭಾಂಗಣ ವಿಶ್ವವಿದ್ಯಾನಿಲಯ ಮಾತನಾಡುತ್ತಿದ್ವಿ. ಇಲ್ಲಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾಹಿತ್ಯ ಮತ್ತು ಪ್ರಾಸ್ತಾವಿಕ ನುಡಿ
ಶಿವಾನುಭಾವಚರ ಮೂರ್ತಿಗಳು, ಶ್ರೀ 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 ಶಾಂತವೀರ ಮಹಾಸ್ವಾಮಿಗಳು, ಮಠಾಧಿಪತಿಗಳು, ಕೊಳಲಮಠ ಮಹಾಸಂಸ್ಥಾನ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು. ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಅವರು, ಗೌರವಾನ್ವಿತ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎ ಪ್ರಕಾಶ್ ಗೌಡರು, ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರು ನಗರ. ಹಾಗೆ ಡಾಕ್ಟರ್ ಸುಮನ್ ಟಿ ಪೆನ್ನೇಕರ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಭ್ರಷ್ಟಾಚಾರ ನಿಗ್ರಹ ದಳ. ಡಾಕ್ಟರ್ ಪ್ರಸಾದ್ ಕುಮಾರ್ ಅವರು, ಸಂರಕ್ಷಣಾಧಿಕಾರಿಗಳು, ಮೈಸೂರು ವಲಯ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 231 ಮಂದಿ ಒಳಚರಂಡಿ ಸಹಾಯಕ ಕಾರ್ಮಿಕರನ್ನ ಖಾಯಂ ಮಾಡಬೇಕು ಮತ್ತು ಬೆಳಗಿನ ಉಪಹಾರ ಭತ್ಯೆ ನೀಡಬೇಕು ಅಂತ ಒತ್ತಾಯಿಸಿ ಮೈಸೂರು ಮಹಾನಗರ ಪಾಲಿಕೆ ಒಳಚರಂಡಿ ಸಹಾಯಕರು ಹಾಗೂ ಪೌರ ಕಾರ್ಮಿಕರ ಸಂಘದಿಂದ ಇಂದು ನಗರ ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಮೇಯರ್ ಪುರುಷೋತ್ತಮ್ ಮತ್ತು ಸಂಘದ ಉನ್ನತ ಸಮಿತಿ ಅಧ್ಯಕ್ಷರಾದ ಎನ್ ಮಾರಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಪೌರ ಕಾರ್ಮಿಕರು ಒತ್ತಾಯಿಸಿದರು. ಒಳಚರಂಡಿ ಕಾರ್ಮಿಕರ ಶ್ರಮದಿಂದ ಮೈಸೂರು ನಗರಕ್ಕೆ 1ನೇ ಸ್ವಚ್ಛ ನಗರಿ ಎಂಬ ಹೆಸರು ಬಂದರೂ ಕೂಡ ಕಾರ್ಮಿಕರು ಜೀತದಾಳುಗಳಂತೆ ದುಡಿಯಬೇಕಾದ ಹೀನಾಯ ಪರಿಸ್ಥಿತಿ ಇದೆ. ಸರ್ಕಾರ ಸಹಾಯಕ ಕಾರ್ಮಿಕರನ್ನ ಹೆಲ್ಪರ್ಗಳು ಅಂತ ಪರಿಗಣಿಸೋದ್ರಿಂದ ಕಾಯಂ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ಸಿಗಬೇಕಾದ ಹಲವು ಸೌಲಭ್ಯಗಳಿಂದ ವಂಚಿತರಾಗುವಂತಾಗಿದೆ. ಆದ್ದರಿಂದ ಒಳಚರಂಡಿ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಹೆಚ್ಚಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಫಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಫಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಒಳಚರಂಡಿ ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಒಳಚರಂಡಿ ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು. ಮತ್ತೇನು ಮೈಸೂರು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವ. ಇದು ಒಳಚರಂಡಿ ಕಾರ್ಮಿಕರ ಬಗ್ಗೆ ನಮ್ಮ ಬೇಡಿಕೆಗಳು ಈಡೇರಿಸಿದಂತೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತೇನು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 231 ಜನ ಕೆಲಸ ಮಾಡ್ತಾಯಿದ್ದಾರೆ. 10 ವರ್ಷದಿಂದ 12 ವರ್ಷ 13 ವರ್ಷ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಮಾಡದಂಥ ಕೆಲಸ ಮಾಡ್ತಾಯಿದ್ದಾರೆ. ತಾವೇ ನೋಡ್ತಾ ಇದ್ದೀರಾ, ಮೈಸೂರು ನಗರದಲ್ಲಿ 2 ಬಾರಿ ಸ್ವಚ್ಛತಾ ನಗರ ಇಡೀ ಭಾರತ ದೇಶದಲ್ಲೇ ನಂಬರ್ 1 ಬಂದಿರ್ತದೆ. ಯಾಕಂದರೆ ಇಷ್ಟೆಲ್ಲ ಮಾಡೋರಿಗೆ ಇಲ್ಲಿ ಮೈಸೂರು ನಗರದ ಸಂಸ್ಕೃತಿ ನಗರ, ಸುಂದರವಾದ ನಗರ ಅಂತ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಇವ್ರಿಗೆ ಪ್ಯಾಕೇಜ್ ಮಾಡಿ ಇವ್ರಿಗೆ ಕಾಯಂ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ಎಲ್ಲ ಸರ್ಕಾರದಲ್ಲಿ ಯಾವುದೇ ಒಂದು ಪ್ಯಾಕೇಜ್ಗಳಲ್ಲಿ ಕಾಯಂ ಮಾಡೋಕ್ಕೆ ಅವಕಾಶ ಐತೆ. ಇಲ್ಲಿ ಮೈಸೂರು ನಗರ ಇಷ್ಟೆಲ್ಲ ಜನ ಪೂರ್ತಿ ಬರೋ ಜಾಗ, ಪ್ರವೇಶ ಸ್ಥಾನ. ಇಲ್ಲಿ ಪೌರ ಕಾರ್ಮಿಕರಿಗೆ, ನಮ್ಮ ಪೌರ ಕಾರ್ಮಿಕರಲ್ಲಿ ಒಳಚರಂಡಿ ಕಾರ್ಮಿಕರಿಗೆ 231 ಜನಕ್ಕೆ ಕಾಯಂ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲದಾದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವಾಗ ಒಳಚರಂಡಿ ಕಾರ್ಮಿಕರು ಕೆಲಸ ನಿಲ್ಲಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ದೊಡ್ಡದಾಗಿ ಒಂದು ಹೋರಾಟ ಮಾಡಬೇಕಾಯ್ತದೆ. ಅದಕ್ಕೆ ಸರ್ಕಾರ ಗಮನಿಸಬೇಕು. ಮತ್ತು 65 ಕಾರ್ಪೊರೇಟರ್ಗಳು ಕೂಡ ನಮ್ಮ ಕೌನ್ಸಿಲಲ್ಲಿ ತೀರ್ಮಾನ ಮಾಡಿ ಮೈಸೂರು ನಗರದಲ್ಲಿ 231 ಜನಕ್ಕೆ ಕಾಯಂ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಪತ್ರ ಕಳಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಬರ್ತೇನೆ. ನಾನು ಮಾಜಿ ಮೇಯರ್ ಪುರುಷೋತ್ತಮ್ ಅಂತೇಳಿ, ಏನು ಮೈಸೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಒಳಚರಂಡಿಯ ಗುತ್ತಿಗೆ ಕಾರ್ಮಿಕರು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂತಕ್ಕಂಥದ್ದು ಒಂದು ಬೇಡಿಕೆ, ಮತ್ತು ನೇರವಾಗಿ ಮೈಸೂರು ಮಹಾನಗರ ಪಾಲಿಕೆನೇ ನಮಗೆ ಸಂಬಳವನ್ನು ಕೊಡಬೇಕು ಅಂತಕ್ಕಂಥದ್ದು ಎರಡನೇದು. ಇನ್ನು ಮೂರನೇದಾಗಿ ಅವ್ರ ಬೇಡಿಕೆ ಏನು ಅಂತ ಹೇಳಿದ್ರೆ, ಏನು 1640 ಜನ ಬೀದಿ ಸ್ವಚ್ಛ ಮಾಡ್ತಕ್ಕಂಥದ್ದು, ಮೋರಿ ಸ್ವಚ್ಛ ಮಾಡ್ತಕ್ಕಂಥವ್ರಿಗೆ ಯಾವ ರೀತಿ ನೀವು
ಕೌನ್ಸಿಲಲ್ಲಿ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ. ಅದೇ ರೀತಿ ನಮ್ಮ 231 ಜನನ್ನು ಕೂಡ ಸೇರಿಸಿ ಮುಂದಿನ ತಿಂಗಳು ಮೈಸೂರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಅವರಿಗೆ ನೇರವಾಗಿ ಸಂಬಳ ಕೊಡ್ತಕ್ಕಂಥ ಆಗ್ತಾಯಿದೆ. ಅದೇ ರೀತಿ ನಮಗೂ ಕೂಡ ಕೊಡಬೇಕು ಅಂತಕ್ಕಂಥ ಇವತ್ತು ಬೇಡಿಕೆ ಇಟ್ಟು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅವ್ರ ಬೇಡಿಕೆ ಸಮಂಜಸವಾದಂಥದ್ದು. ಯಾಕೆಂದರೆ ಬೀದಿ ಸ್ವಚ್ಛ ಮಾಡ್ತಕ್ಕಂಥದ್ದು, ಮೋರಿ ಸ್ವಚ್ಛ ಮಾಡ್ತಕ್ಕಂಥದ್ದು, ಒಳಚರಂಡಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಏನಲ್ಲ. ಇವು ಮೂರೂ ಕೂಡ ಒಂದೇ. ಇವು ಮೂರೂ ಕೂಡ ಶ್ರಮವನ್ನು ಪಡ್ತಕ್ಕಂಥ ವೃತ್ತಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಸಮಾಜವೂ ಕೂಡ ಮಾಡದೇ ಇರತಕ್ಕಂಥ ಕೆಲಸವನ್ನು ಸತ್ಸತ್ಮಾನಗಳಿಂದನೂ ಕೂಡ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಇವತ್ತೆಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೆ ನಿಜವಾದ ಒಂದು ಮಾನವೀಯತೆ ಅಂತಕ್ಕಂಥದ್ದು ಏನಾದ್ರು ಇದ್ದರೂ ಕೂಡ ಅವರು ನಮ್ಮನ್ನು ಸ್ವತಃ ಅವರೇ ಮಾಡಬೇಕು ವಿನಃ ಈ ಕೆಲಸವೆಲ್ಲನೂ ಕೂಡ ನಮ್ಮ ಕೈಲಿ ಕಾಡಿ ಬೇಡಿ ಹೋರಾಟವನ್ನು ಮಾಡಿ ಬೀದಿಲಿ ನಿಲ್ಲಿಸಿ ಸಾರ್ವಜನಿಕರ ಮುಂದೆ ನಮಗೆ ಅವಮಾನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಎಲ್ಲಿ ಗಂಟ ಸಹಿಸ್ಕೋಬೇಕು? ಅದನ್ನು ಇವತ್ತು ನಾವು ಅನಿರ್ದಿಷ್ಟವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ನೇರವಾಗಿ ಸಂಬಳ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಇವೆರಡೂ ಕೂಡ ಈಡೇರಬೇಕು. ಈಡೇರಿದಂಥ ಸಂದರ್ಭದಲ್ಲಿ ಇದು ಅನಿರ್ದಿಷ್ಟವಾಗಿ ನಾವು ಅವರ ಈಡೇರಿಸೋ ತನಕನೂ ಕೂಡ ನಾವು ಭರವಸೆಗೆ ಬಗ್ತಕ್ಕಂಥ ವೇದಿಕೆ ಇಲ್ಲ ಇದು. ಇದನ್ನು ನಾವು ಸಂಪೂರ್ಣವಾಗಿ ಎಲ್ಲ ಪ್ರಗತಿಪರರು, ಹೋರಾಟಗಾರರು ಮತ್ತು ಕಾರ್ಮಿಕ ಮುಖಂಡರುಗಳು ಇವತ್ತು ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದು ಜಯ ಸಿಗಬೇಕು ಮತ್ತು ಸ್ಥಳೀಯ ಪ್ರತಿನಿಧಿಗಳು ಕೂಡ ಇದು ಕೈ ಜೋಡಿಸ್ಬೇಕು. ಯಾಕೆಂದರೆ ಈಗ ಆಲ್ರೆಡಿ ಕೌನ್ಸಿಲಲ್ಲಿ ನೀವೇನು ಸ್ವಚ್ಛತೆ ಮಾಡ್ತಕ್ಕಂಥವ್ರಿಗೆ ನೀವು ಒಂದು ಆದೇಶವನ್ನು ಮಾಡಿದ್ದೀರಿ, ಅದೇ ರೀತಿ ಒಳಚರಂಡಿಯವರು ಕೂಡ ಆದೇಶ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ಸರ್. ಸುಪ್ರಸಿದ್ಧ ಹಾಗೂ ವೈಶಿಷ್ಟ್ಯಪೂರ್ಣವಾದ ತಲಕಾಡು ಪಂಚಲಿಂಗೇಶ್ವರ ದರ್ಶನ ಮಹೋತ್ಸವಕ್ಕೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ವಿದ್ಯುಕ್ತ ಚಾಲನೆ ನೀಡಿದರು. ಸೋಮವಾರದ ಕುಹಯೋಗ ಜ್ಯೇಷ್ಠ ನಕ್ಷತ್ರದಲ್ಲಿ ಮುಂಜಾನೆ 4:30 ವೇಳೆಗೆ ಶುಭ ವೃಶ್ಚಿಕ ಲಗ್ನದಲ್ಲಿ ಪಂಚಲಿಂಗ ದರ್ಶನದ ಮಹಾಪೂಜೆ, ಮಹಾಭಿಷೇಕ ಪ್ರಕ್ರಿಯೆಗಳು ಸಚಿವ ಎಸ್ಟಿ ಸೋಮಶೇಖರ್ ಅವರ ಸಮ್ಮುಖದಲ್ಲಿ ನೆರವೇರಿದ್ದು, ಆ ಮೂಲಕ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರಕಿತು. ಈ ಹಿಂದೆ 2013ರಲ್ಲಿ ಪಂಚಲಿಂಗ ದರ್ಶನ ಮಹೋತ್ಸವ ನಡೆದಿತ್ತು. 7 ವರ್ಷಗಳ ನಂತರ ಅದಕ್ಕೆ ಚಾಲನೆ ನೀಡುವ ಅವಕಾಶ ನನಗೆ ಒದಗಿ ಬಂದಿರುವುದು ನನ್ನ ಸೌಭಾಗ್ಯ ಎಂದ ಸಚಿವರು, ಸ್ವಾಮಿ ವೈದ್ಯನಾಥೇಶ್ವರನು ಎಲ್ಲರಿಗೂ ಒಳಿತನ್ನು ಮಾಡಲಿ, ನಾಡಿಗೆ ಅಂಟಿರುವ ಕೊರೋನಾ ಮಹಾಮಾರಿ ದೂರವಾಗಲಿ, ಸಕಲರಿಗೂ ಆರೋಗ್ಯ ಮತ್ತು ಸನ್ಮಂಗಳವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ರುದ್ರಾಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳೆನೀರು, ಭಸ್ಮೋದಿಕೆ, ಗಂಧ, ರುದ್ರೋದಕ, ಸುವರ್ಣ ಅಕ್ಷತೋದಿಕೆ ಸೇರಿದಂತೆ ವೈದ್ಯನಾಥೇಶ್ವರನಿಗೆ 11 ಬಗೆಯ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ಋಗ್ವೇದ, ಯಜುರ್ವೇದ, ಸಾಮವೇದಗಳ ಸಹಿತ ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ರುದ್ರಾಚಮೆ ಸೇರಿದಂತೆ ವಿವಿಧ ಮಂತ್ರಘೋಷಗಳ ಪಠಣ ಮಾಡಲಾಯಿತು. ಆ ಮೂಲಕ ವೈದ್ಯನಾಥೇಶ್ವರ, ಮರಳೇಶ್ವರ, ಪಾತಾಳೇಶ್ವರ, ಆರ್ಕೇಶ್ವರ ಮತ್ತು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಪಂಚದೇವರುಗಳಿಗೆ ಏಕಕಾಲದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕೋವಿಡ್ ಆತಂಕದ ಹಿನ್ನೆಲೆಯಲ್ಲಿ ವಾರ್ತಾ ಇಲಾಖೆಯ ವತಿಯಿಂದ ಪೂಜಾ ಕಾರ್ಯಗಳನ್ನು ಆನ್ಲೈನ್ ಮೂಲಕ ಪ್ರಸಾರ ಮಾಡಲಾಗಿದ್ದು, ರಾಜ್ಯ ಅಂತರ ರಾಜ್ಯಗಳ ಜನತೆ ಆನ್ಲೈನ್ ಮೂಲಕವೇ ಪಂಚಲಿಂಗ ದರ್ಶನ ಮಾಡಿದ್ರು. ಈಶಾನಮೂರ್ತಯೇ ನಮಃ. ಕ್ಷೀರೇಣ ಸ್ತಭಜಾಮಿ, ಕ್ಷೀರಸ್ನಾನಾನಂತರಂ ಶುದ್ಧೋದಕೇನ ಸ್ತಭಜಾಮಿ. ಮನ್ಯಂ ವಾಸನೇನ ವೈದ್ಯೇಶ್ವರ ಸ್ವಾಮಿನೇ ನಮಃ. ಕ್ಷೀರೇಣ ಸ್ತಭಜಾಮಿ. ಈಶಾನಮೂರ್ತಯೇ ನಮಃ. ಕ್ಷೀರೇಣ ಸ್ತಭಜಾಮಿ, ಕ್ಷೀರಸ್ನಾನಾನಂತರಂ ಶುದ್ಧೋದಕೇನ ಸ್ತಭಜಾಮಿ. ನೀವು ನಿಜವಾಗಿಯೂ ದೊಡ್ಡ ಲೀಡರ್ ಆಗಿದ್ರೆ ನನ್ನ ವಿರುದ್ಧ ಇಂಡಿಪೆಂಡೆಂಟ್ ಆಗಿ ಒಂದು ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಂತು ಗೆದ್ದು ತೋರಿಸಿ ನೋಡೋಣ. ಇದು ವಿಧಾನ ಪರಿಷತ್ ಸದಸ್ಯರಾದ ರಘು ಆಚಾರ್ ಅವರು ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಅವರಿಗೆ ಸವಾಲು ಹಾಕಿದ ರೀತಿ. ಕೆಲವು ಜನಪ್ರತಿನಿಧಿಗಳನ್ನು ಕಡೆಗಣಿಸಿದರು ಎಂಬ ಆರೋಪ ಎದುರಿಸುತ್ತಿರುವ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಹೇಳಿಕೆ ನೀಡಿದ್ದ ರಘು ಆಚಾರ್ ಅವರ ಮೇಲೆ ಕಿಡಿಕಾರಿದ್ದ ಪ್ರತಾಪ್ ಸಿಂಹ, ಮೊದಲು ರಘು ಆಚಾರ್ ಲೆಜಿಸ್ಲೇಟಿವ್ ಪುಸ್ತಕ ಓದಿ ನಿಯಮಗಳನ್ನು ಅರಿಯಲಿ ಎಂದಿದ್ರು. ಅದಕ್ಕೆ ಪ್ರತಿಯಾಗಿ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಘು ಆಚಾರ್, ನಾನು ಲೆಜಿಸ್ಲೇಟಿವ್ ಓದಿದ್ದೇನೆ, ನೀವು ಪಾರ್ಲಿಮೆಂಟ್ ಬಗ್ಗೆ ಏನು ತಿಳಿದುಕೊಂಡಿದ್ದೀರಾ? ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆಗಳೇನು? ಮೈಸೂರು ಬೆಂಗಳೂರು ಹೆದ್ದಾರಿ ಮಾಡುವುದೊಂದೇ ನಿಮ್ಮ ಆದ್ಯತೆಯೇ ಎಂದು ಪ್ರಶ್ನಿಸಿದ್ದಾರೆ.
ಈ ಹಿಂದೆ ಇಂದಿರಾ ಗಾಂಧಿ ಇದ್ದಾಗ ಯಾರೇ ಚುನಾವಣೆಗೆ ನಿಂತರೂ ಗೆಲ್ಲುತ್ತಿದ್ರು. ಹಾಗೆಯೇ ಮೋದಿ ಮುಖ ನೋಡಿ ನಿಮಗೆ ಜನ ವೋಟ್ ಹಾಕಿದ್ದಾರೆ. ನಿಮಗೆ ನಾನೊಬ್ಬ ದೊಡ್ಡ ಲೀಡರ್ ಎಂಬ ಭ್ರಮೆ ಇದೆ. ಅದನ್ನು ಮೊದಲು ಬಿಡಿ. ನಾನು ನೀವು ಇಂಡಿಪೆಂಡೆಂಟ್ ಆಗಿ ಕಾರ್ಪೊರೇಷನ್ ಚುನಾವಣೆಗೆ ನಿಲ್ಲೋಣ. ಜನ ಯಾರಿಗೆ ವೋಟ್ ಹಾಕುತ್ತಾರೋ ನೋಡೋಣ ಎಂದು ರಘು ಆಚಾರ್ ಸವಾಲೆಸೆದರು. ನಾನು ಮರಳಿ ಮೈಸೂರು ರಾಜಕಾರಣಕ್ಕೆ ಬರುತ್ತೇನೆ. ಪ್ರತಾಪ್ ಸಿಂಹ ಅವರಿಗೆ ಓಪನ್ ಚಾಲೆಂಜ್ ಮಾಡುತ್ತೇನೆ. ಅವರು ಒಂದು ಕಾರ್ಪೊರೇಟರ್ ಚುನಾವಣೆಯನ್ನು ಸಹ ಗೆಲ್ಲಲು ಆಗುವುದಿಲ್ಲ ಎಂದ ಅವರು, ಬುದ್ಧಿ ಇಲ್ಲದವರನ್ನು ಜನರು ಸಂಸತ್ಗೆ ಆಯ್ಕೆ ಮಾಡಿರುವುದು ವಿಪರ್ಯಾಸ ಎಂದು ಟೀಕಿಸಿದರು. ಇದು ಈಗೋ ಪ್ರಾಬ್ಲಮ್ ಅಲ್ಲ. ಡೆಮಾಕ್ರಸಿ ವಿ ಆರ್ ಆಲ್ ಪಾರ್ಟ್ ಆಫ್ ದ ಸಿಸ್ಟಮ್ಸ್. neither we are not above, we are not below. We are all same, including the voter, either the chief minister, either governor, either chief secretary of Karnataka. We are all same, neither above, neither below. This is no. ನಮ್ಮ ವಿಪರ್ಯಾಸ ಇವತ್ತು ಅಂತ ಹುದ್ದೆ ಇಲ್ಲಿರುವಂತ ಸಂಸದ ಕೆಲಸಿರುತ್ತೆ. ಅದು ಏನಾಗಿದೆ ಅವ್ರಿಗೆ ಪುಸ್ತಕ ಓದ್ತಾ ಇಲ್ಲ ಅಂತ ಕಾಣ್ತದೆ. ಮಾತಾಡೋ ಭರಾಟೆಯಲ್ಲಿ ಯಾರ ಬಗ್ಗೆ ಅಂದ್ರೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ನನಗೆ ಪ್ರತಾಪ್ ಸಿಂಹ ಅವರು ನೀವು ಗೆದ್ದಿರೋದು ಮೋದಿ ಅನ್ನೋ ಒಂದು ಫೋಟೋ ಬೇಕು. ನಿಮ್ಗೆ ಏನಾದ್ರು ಅದ್ರ ಮೇಲೆ ಎಕ್ಸ್ಟ್ರಾ ಇದೆ ಬಿಟ್ಟಿದೆ. ಇಂಡಿವಿಜುವಲ್ ಒಂದು ಕಾರ್ಪೊರೇಟ್ ನಿಂತ್ಕೊಳ್ಳಿ, ನಾನು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ಜನ ಯಾರು ಗೊತ್ತಾಗ್ತಾರೆ? ನಮ್ಮ ಇಂದಿರಾ ಗಾಂಧಿ ಅವರು ಇದ್ದಂಗೂ ಯಾರು ಕೊಟ್ಟು ಡಿಫರ್ ಗೆಲ್ತಿದ್ರು. ಹಂಗಂತ ನಾವು ಲೀಡರ್ ಆಗಲ್ಲ. MP MLA ಎಲ್ಲರೂ ಮಾಜಿ ಆಯ್ತು. ನಾವು ಯಾರು ಲೀಡರ್ ಆಗಲ್ಲ. ಲೀಡರ್ ಆಗೋದು ಕೆಲವೇ ಇರ್ತಾರೆ. ನಾನು ಲೀಡರ್ ಆಯ್ತೀನಿ ಕೇಳಿಸ್ಕೊತಾರೆ ಅಂತ ಯಾರ್ಯಾರಿಗೂ ಏನೋ ಮಾತಾಡೋದು ಚೆನ್ನಾಗಿ ಕಾಣಲ್ಲ. ಮೊನ್ನೆ ಪ್ರತಾಪ್ ಸಿಂಹ ಅವ್ರಿಗೆ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ, ಅವ್ರಿಗೆ ಏನಾದರೂ ಧೈರ್ಯ ಇದ್ರೆ ಅವರೇ ಹೇಳಿದ್ರೆ MLC ನಾನೇ ರಾಜೀನಾಮೆ ಕೊಡ್ತೀನಿ. ಇಂಡಿಪೆಂಡೆಂಟ್ ಚಿತ್ರದುರ್ಗದಲ್ಲ ಕಂಟೆಸ್ಟ್ ಮಾಡ್ಬೋದು, ಇಲ್ಲ ಅವ್ರ ಪಾರ್ಟಿ ಇಲ್ಲ ಕಾರ್ಪೊರೇಟ್ ನಿಂತ್ಕೊಂಡು ಸಾಕು, ನಾನೇ ಕಂಟೆಸ್ಟ್ ಮಾಡ್ತೀನಿ, ಅವರು ಕಂಟೆಸ್ಟ್ ಮಾಡಿ. ಇನ್ನೊಂದ್ಸರಿ ಪುಸ್ತಕ ಓದಿ, ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ಕೊಡಿ. ಬೆಂಗಳೂರು ಮೈಸೂರು ರೋಡ್ ಮಾತ್ರ ನಾನು ಮಾಡಿದ್ದೀನಿ ಅಂತೀನಿ. MP ಆದ ಕೆಲಸ ಬರೀ ಬೆಂಗಳೂರು ಮೈಸೂರು ರೈಲ್ವೆ ಮಾಡೋಣ, ನಿಮ್ಗೆ ಅರ್ಧ ಕಿಲೋಮೀಟರ್ ಬರೋದು. ಹಾಗಾದ್ರೆ ಮಿಕ್ಕಿದ MPಗಳು ಯಾರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ನಿಮ್ ಸಾಧ್ಯ ಅಂತ ಎಷ್ಟು ತಾಲೂಕು ಹಾಸ್ಪಿಟಲ್ ತಾವು ಭೇಟಿ ಮಾಡಿದ್ದೀನಿ ಸರ್. ಆಗ ನಮ್ಮ ಸಂಸದರು ವಾಪಸ್ ನಾನು ಕೇಳಿದ್ರು, 2 ಸಾರಿ ಪರೀಕ್ಷೆ ಸರ್ವಿಸ್ ಆದವರು ಬಿಡ್ಬೋದು, ಬಿಡ್ಲಿಕ್ಕೆ ಬರುತ್ತಾ ಇಲ್ಲ ಬರಲ್ಲ ಅಂತ ಹೇಳಿದ್ರು. ನಾನು ಕೌನ್ಸಿಲ್ ನಿಂತಿತ್ತು, ಬರ್ಲಿಕ್ಕೆ ಆಗಲ್ಲ ಮೈಸೂರು. ಪ್ರಾಯಶಃ ಅವರು ಬೆಕ್ಕಲೆ ಜಗತ್ತು ಅಂತ ಪುಸ್ತಕ ಬರೀತಿದ್ರು. ನನ್ನ ಹತ್ರ ನನ್ನ ತನ್ನ ವಿಡಿಸಿದೆ ಓದಿದೆ. ನಾನು ಸ್ಟೇಟ್ಮೆಂಟ್ ಮಾಡಾದ್ಮೇಲೆ ಓದಿದೆ ತಪ್ಪಾಯ್ತು. ನಾನು ಮೂರ್ತಿ ಬರ್ತಿದ್ದೆ, ಅವರೆಲ್ಲ ಮೂರ್ತಿ ಸೈನ್ ಹಾಕಿರ್ಬೇಕು. ನಾವು ಕೆಲವು ಸಾಹಿತ್ಯಗಳಿದ್ದಾರೆ, ಎಲ್ಲರೂ ಕೇಳಲ್ಲ. ಯಾರಿಗೋ ಪುಸ್ತಕ ಬರೆದ್ರೆ ನನ್ನ ಎಕ್ಸಾಂಪಲ್ ನಂದೇ. ನಾನು ಲೆಟರ್ ಮಾಡೋದು ನಾನು PA ಮಾಡಿಬಿಟ್ಟು ನಾನು ಸೈನ್ ಮಾಡ್ಕೊಡ್ತೀನಿ. ನಾನು ಮೋಸ್ಟ್ಲಿ ಅವ್ರ ಪುಸ್ತಕನೇ ಅವ್ರಿಗೆ ಬರದಂಗಿಲ್ಲ. ಒಬ್ಬ ಸಂಸದರಾಗಿ ಮಾತಾಡಿದ ಮುಂಚೆ, ಯಾಕಂದ್ರೆ ನಮಗೆ ಫಾಲೋವರ್ಸ್ ಇರ್ತಾರೆ, ವೋಟರ್ಸ್ ಆಗಿ ಜನ ಗೆಲ್ಸಿರ್ತಾರೆ. ಅದು ಮೈಸೂರು ಸಂಸ್ಥಾನದಂತ ಇಂಥ ಜಿಲ್ಲೆಯಲ್ಲಿ ಇವ್ರು 2 ಸರಿ ಎಂಟ್ರಿ ಮಾಡಿರ್ತಾರೆ. ವಿಧಾನ ಪರಿಷತ್ ಸದಸ್ಯರನ್ನ ಗುರುತಿಸ್ಕೊತ ಪ್ರಿವಿಲೇಜ್ ಅಂದ್ರೆ ಗೊತ್ತಾಗಬೇಕು. ಏನಾದರೂ ಸಂಸದರಿಗೆ ಕಿಂಚಿತ್ತಾದರೂ ಮೌಲ್ಯಗಳು ಇಟ್ಕೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಹೆಸರಿನಲ್ಲಿ ಭಾಷಣ ಮಾಡುತ್ತಾರೆ. ಭೇಟಿ ಪಡಾವೋ ಬೇಟಿ ಬಚಾವೋ ಎನ್ನುತ್ತಾರೆ. ಆದರೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತ್ರ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ಅವರು ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ ಅವರು, ರಾಜ್ಯ ಸರ್ಕಾರ ಮಹಿಳೆಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ನೀಡುವ ಶುಚಿ ಯೋಜನೆಯನ್ನು ಸ್ಥಗಿತಗೊಳಿಸಿದ್ದು, ಗ್ರಾಮೀಣ ಭಾಗಗಳಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಶೋಚನೀಯವಾಗಿದೆ. ಕೋವಿಡ್ ನೆಪವೊಡ್ಡಿ ಸರ್ಕಾರ ಈ ಯೋಜನೆಯನ್ನು ನಿಲ್ಲಿಸಿದೆ.
ಆದರೆ ಋತುಚಕ್ರವು ಯಾವ ಕೋವಿಡ್ಗಳಿಗೂ ನಿಲ್ಲುವುದಿಲ್ಲ. ಆದರೆ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಬೊಕ್ಕಸದಲ್ಲಿ ಹಣವಿಲ್ಲ ಎನ್ನುತ್ತಾರೆ. ಹಾಗಿರುವಾಗ ಹೊಸ ಸಂಸತ್ ಭವನವನ್ನು ನಿರ್ಮಿಸುವ ಅವಶ್ಯಕತೆ ಇತ್ತೆ? ಹೊಸ ಆವಿಷ್ಕಾರಗಳು ಬೇಕು, ಆದರೆ ಅದಕ್ಕೂ ಸಮಯ ಬರಬೇಕು. ಜನರು ಕೋವಿಡ್ನಿಂದ ತತ್ತರಿಸಿ ಹೋಗಿರುವ ಈ ಸಂದರ್ಭದಲ್ಲಿ ಈ ಅನಗತ್ಯ ವೆಚ್ಚಗಳನ್ನು ಮಾಡುವ ಅಗತ್ಯವಿತ್ತೆ ಎಂದು ಪ್ರಶ್ನಿಸಿದರು. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ಇಲ್ಲಿ ನಮ್ಮ ದೇಶದ ಒಂದು ಸ್ಥಿತಿಗತಿಯನ್ನು ನಾವು ಅಧ್ಯಯನ ಮಾಡ್ತಾ ಒಂದು ಸಂಸ್ಥೆಗಳಿರುವಂಥ ಒಂದು ಆಘಾತಕಾರಿಯಾದಂಥ ಒಂದು ಅಂಶ. ಇವತ್ತು ಇದೊಂದು ರೀತಿ ಬಡತನ ಅಂದರೆ ದೇರ್ ಇಸ್ ಒನ್ ಮೋರ್ ಪಾವರ್ಟಿ ಕಂಟ್ರಿ. ಬಹಳ ಗಂಭೀರವಾದಂಥ ಒಂದು ಬಡತನ ಇದೆ. ಅದನ್ನು ಪೀರಿಯಡ್ಸ್ ಪಾವರ್ಟಿ. ಏನು ತಿಂಗಳು ನಾವು ಋತುಚಕ್ರವನ್ನು ಅನುಭವಿಸ್ತೀವಲ್ಲ, ನಮ್ಮ ದೇಶದ ಒಂದು ಅಧ್ಯಯನವನ್ನು ಹೇಳಿದೆ. ನಮ್ಮ ದೇಶದ ಹೆಣ್ಮಕ್ಳು ಸುಮಾರು 18%, 100ರಲ್ಲಿ 18% ಹೆಣ್ಮಕ್ಳಿಗೆ ಮಾತ್ರ ಇವತ್ತು ಏನು ಆ ಸ್ಯಾನಿಟರಿ ಪ್ಯಾಡ್ಸ್ ಇರ್ಬೋದು, ಅಥವಾ ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ಕಪ್ಸ್ ಇರ್ಬೋದು, ಇದರ ಒಂದು ಬಳಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನುಳಿದ 82% ಹೆಣ್ಣುಮಕ್ಕಳು ಹಣ ಇನ್ನೊಂದು ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿಯ ಸಂಸದರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇಲ್ಲೇ ಮಾಡಿ ಬಹಳ ಸ್ವಾಗತ. ಆದರೆ ನಮ್ಮ ಹೆಣ್ಣುಮಕ್ಕಳ ಸ್ಥಿತಿಗತಿಯನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಿದ್ದೀವ. ರಾಜ್ಯ ಕೋವಿಡ್ನ ಅನುಭವಿಸಿ ಈಗಾಗಲೇ ನಾವು ಈಚೆ ಬಂದಿದ್ದೀವಿ ಮತ್ತು ಸಾಕಷ್ಟು ಸಾವು ನೋವುಗಳು ಗಂಭೀರವಾಗಿ ಚೇತರಿಸಿಕೊಳ್ತಾ ಇರ್ತಕ್ಕಂಥ ಒಂದು ವಿಚಾರ ಸಮಾಧಾನದಿಂದ ಎರಡನೇ ಅಲೆ ಇರ್ತಕ್ಕಂಥದ್ದು ನಿಜ. ನಾವು ಗಂಭೀರವಾಗಿ ಅದನ್ನು ಕೂಡ ತೆಗೆದುಕೊಂಡು ನಮ್ಮ ಆರೋಗ್ಯಗಳನ್ನು ಕಾಪಾಡ್ಕೋಬೇಕು. ಆರೋಗ್ಯ ತಕ್ಷಣ ಆರೋಗ್ಯ ಅಂದರೆ ಬರೀ ಕೋವಿಡ್ ಇದರಿಂದನೇ ಒಂದಿಂದನೇ ನಮ್ಮ ಆರೋಗ್ಯ ಆಗಿದೆಯಾ ಅನ್ನೋದು ಕೂಡ ಪ್ರಶ್ನೆಗಳನ್ನು ಎತ್ತಾಗುತ್ತೆ. ಬರೀ ಕೋವಿಡ್ ಒಂದೇ ಅಲ್ಲ, ಇವತ್ತು ನಮ್ಮ ದೇಶದಲ್ಲಿ ಬಡತನ ಕಿತ್ತಿಂತಕ್ಕಂಥ ಬಡತನ ಹೆಚ್ಚಾಗಿದೆ. ಬೇರೆ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದ ಬಡತನ ಬಹಳ ಹೆಚ್ಚಾಗಿದೆ. ಸುಮಾರು ಇಷ್ಟು ವರ್ಷಗಳನ್ನು ನಾವು ಲೆಕ್ಕ ಹಾಕಿದಾಗ ಬಡತನದಲ್ಲಿ ಏಕೆ ನಮ್ಮ ದೇಶದಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ಕೂಡ ಬಹಳ ಇಳಿಕೆ ಆಗಿರ್ತಕ್ಕಂಥ ಬಹಳ ಅಗತ್ಯಕಾರಿಯಾದಂಥ ಒಂದು ವಿಚಾರ. 20 ಕುಟುಂಬ ಕೂಡ ಸುಮಾರು 80 BPL ಕುಟುಂಬಗಳಿಗೆ ಇವತ್ತು ಮುಕ್ತ ಇಲ್ಲ. ಇಂದು ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ಮೈಸೂರಿನ ನಜರ್ಬಾದ್ನಲ್ಲಿರುವ ಸಿದ್ದಪ್ಪಾಜಿ, ರಾಚಪ್ಪಾಜಿ ಮತ್ತು ಮಲೆಮಹದೇಶ್ವರ ಸ್ವಾಮಿಯ ಹುಲಿವಾಹನ ಉತ್ಸವ ಮತ್ತು ಕಂದಾಯದ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂದಾಯದ ಉತ್ಸವದ ಮೆರವಣಿಗೆಯನ್ನು ನಗರದ ವಿವಿಧ ಪ್ರದೇಶಗಳಲ್ಲಿ ನಡೆಸಲಾಗಿದ್ದು, ತಮಟೆ ವಾದ್ಯದ ಹಿಮ್ಮೇಳದೊಂದಿಗೆ ಮೆರವಣಿಗೆ ನಡೆಯಿತು. ಈ ಉತ್ಸವದಲ್ಲಿ ಮಹೇಶ್, ಪಿಟಿಸಿ ಪುಟ್ಟಸ್ವಾಮಿ, ವಿ ಮೋಹನ್, ಜೆಪಿಎಂ ಮಾಲೀಕರಾದ ಪಿ ಮಂಜುನಾಥ್, ವಿನೋದ್ ಗುಂಡಾ, ಗುಡ್ಡಪ್ಪನವರಾದ ಮಹದೇವ್, ಚಿಮ್ಮನ್ ಸೇರಿದಂತೆ ನಜರಾಬಾದ್ನ ಹಲವು ಮುಖಂಡರು, ಯಜಮಾನರು, ಪ್ರಮುಖರು ಭಾಗವಹಿಸಿದ್ರು. ಉತ್ಸವದ ಬಗ್ಗೆ ಮಾತನಾಡಿದ ಪಿಟಿಸಿ ಪುಟ್ಟಸ್ವಾಮಿ ಅವರು, ಈ ದೇವಸ್ಥಾನಕ್ಕೆ 100 ವರ್ಷಗಳ ಇತಿಹಾಸವಿದೆ. ಹಿಂದಿನಿಂದಲೂ ಈ ಉತ್ಸವವನ್ನು ಭಕ್ತಿ ಭಾವದಿಂದ ನಡೆಸಿಕೊಂಡು ಬರಲಾಗುತ್ತಿದೆ. ಲೋಕೋದ್ಧಾರಕ್ಕಾಗಿ ಹೋಮ, ವಿಶೇಷ ಪೂಜೆಗಳನ್ನು ನಡೆಸಲಾಗುವುದು ಎಂದು ಹೇಳಿದರು. ಅಲ್ಲೇ ಏನು ಹೋಗಿದ್ದು ನಾನು ಇಲ್ಲಿದು ಬರೀ ದೇವಸ್ಥಾನ ಮಾಡ್ತಾ ಇರೋದು ಅಲ್ಲಿ ಅಲ್ಲೆಲ್ಲ ನಿಂತ್ಕೊಂಡಿತ್ತು ಬಾ ಇನ್ನೊಂದು ಮಾಡಿಸ್ತಾವ ಅದು ಎತ್ಕೊಬೇಡ ನೀನು ನಾನು ಅವಾಗಿಂದ ಹೇಳ್ತಾ
ವರ್ಷ ಆಗಿತ್ತು ನಿಮ್ಮ ಅಮ್ಮ ಬಂದಿತ್ತು ಪೂಜೆಗೆ? ಶ್ರೀಕಂಠಪುರ ಅಂತ ಅರಣ್ಯೇರಿ ಹೆಸರು ಕೇಳಿದ್ರು. ಒಂದು ಅರ್ಧ ಗಂಟೆ ಆಯ್ತದೆ, ಈಗ ಆಗಲ್ಲ ಪೂಜೆ, ಹೋಮ ಆಗ್ಬೇಕು. ಅಲ್ಲ ಹೋಮ ಬರ್ಲಿ. ನಜರ್ಬಾದ್ ಮೊಹಲ್ಲಾ ಐದರಗುಂಟೆ ಪಾರ್ಕ್ನಲ್ಲಿರುವಂಥ ಇತಿಹಾಸದಿಂದ ಶ್ರೀ ಸಿದ್ದಪ್ಪಾಜಿ ರಾಜಪ್ಪಾಜಿ ದೇವಸ್ಥಾನದ ಅಂಗವಾಗಿ ನಜರ್ಬಾದ್ ಮೊಹಲ್ಲಾದಲ್ಲಿ ಕಾರಂಜಿ ಕೆರೆಯಿಂದ ಮೆರವಣಿಗೆ ಹೊರಟು ನಜರ್ಬಾದ್ ಮೊಹಲ್ಲಾ ಎಲ್ಲ ಮೊಹಲ್ಲಾಗಳಲ್ಲೂ ಮೆರವಣಿಗೆ ಆದ ನಂತರ ದೇವಸ್ಥಾನದ ಹತ್ರ ಬಂದು ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗವಿದೆ. ಇದು ಇತಿಹಾಸದಿಂದ 100 ವರ್ಷಗಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮ. ಇದರಲ್ಲಿ ಹಿರಿಯವರು ಇದ್ದರು, ಅವರು ಇರೋದ್ರಿಂದ ನಾವೆಲ್ಲ ನಡೆಸ್ಕೊಂಡು ಚೆನ್ನಾಗಿ ಬಂದಿದ್ದೇವೆ. ಅವರ ಆಶೀರ್ವಾದಗಳೊಂದಿಗೆ ಈಗಲೂ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನ ಹಾಗೂ ರಾಜಪ್ಪಾಜಿ ದೇವಸ್ಥಾನದ ಅಂಗವಾಗಿ ಹಾಗೂ ಮಲೆ ಮಹದೇಶ್ವರ ದೇವಸ್ಥಾನದ ಅಂಗವಾಗಿ ಈ ದಿನ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆಲ್ಲ ಮೊಹಲ್ಲಾ ನಿವಾಸಿಗಳು ಹಾಗೂ ಭಕ್ತಾದಿಗಳು ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ. ಸಿ ಪುಟ್ಟಸ್ವಾಮಿ, PTC ಮೈಸೂರು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಡಿಸೆಂಬರ್ 14ರಿಂದ 19ರವರೆಗೆ ಹಮ್ಮಿಕೊಂಡಿರುವ ಸಕಾಲ ಸಪ್ತಾಹವನ್ನು ಚೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಹರ ಬೇವಿನಮರ, ಮುಖ್ಯ ಆರ್ಥಿಕ ಅಧಿಕಾರಿಯಾದ ಶಿವಣ್ಣ ಅವರು ಉದ್ಘಾಟಿಸಿದರು. ಮುಖ್ಯ ಇಂಜಿನಿಯರ್ ಅವರು, ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಮತ್ತು ಪ್ರಧಾನ ವ್ಯವಸ್ಥಾಪಕರು
ವಿವಿ ಮೋಹಲ್ಲಾ ವಿಭಾಗ ಕಚೇರಿಯ ಆವರಣದಲ್ಲಿ ನಾಗರಿಕರಿಗೆ ಸಕಾಲ ಸಪ್ತಾಹದ ಬಗ್ಗೆ ಅರಿವು ಮೂಡಿಸಿದ್ರು. ವಿವಿ ಮೋಹಲ್ಲಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.